ಭಾರತವನ್ನ ದೋಚೋಕೆ ರೆಡಿಯಾಗಿದ್ದಾರೆ ಚೀನಾ ಹ್ಯಾಕರ್ಸ್ಗಳು. ಇಷ್ಟು ದಿನ ಆನ್ಲೈನ್ ಫೈನಾನ್ಸ್ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದ್ರು. ಈಗ ಡೈರೆಕ್ಟ್ ಆಗಿ ಪ್ರೈವೇಟ್ ಬ್ಯಾಂಕ್ಗಳನ್ನೇ ಹ್ಯಾಕ್ ಮಾಡಿ ಕೊಳ್ಳೆ ಹೊಡಿತಾ ಇದ್ದಾರೆ. ಬೆಂಗಳೂರು ಸೈಬರ್ ಪೊಲೀಸರು ಖತರ್ನಾಕ್ ಟೀಮ್ ಒಂದನ್ನು ಅರೆಸ್ಟ್ ಮಾಡಿದ್ದಾರೆ. ಇಸ್ಮಾಯಿಲ್ ಅತ್ತರ್, ಸಂಜಯ್ ಪಟೇಲ್ ಬಂಧಿತ ಆರೋಪಿಗಳು. ಇವರು ಮಾರತಹಳ್ಳಿಯ ವಿಸ್ಡಮ್ ಫೈನಾನ್ಸ್ ಕಂಪನಿಯ 49 ಕೋಟಿ ರೂಪಾಯಿನ ಗುಳುಂ ಸ್ವಾಹ ಮಾಡಿಬಿಟ್ಟಿದ್ದಾರೆ. ಹ್ಯಾಕ್ ಮಾಡಿ 49 ಕೋಟಿ ಹಣವನ್ನು 653 ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. API ಕೀಯನ್ನು ಬಳಸಿ ವಿತೌಟ್ OTP ಮೂಲಕ ಹಣ ತಗೊಂಡಿದ್ದಾರೆ ಇವರು. API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರಿತೀವಿ. ನಮ್ಮಲ್ಲಿಯ ಸರ್ವರ್ಗಳನ್ನು ಬಳಸ್ಕೊಂಡು ಹ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ಚೀನಾ ಹ್ಯಾಕರ್ಸ್ಗಳು. ದುಬೈನಲ್ಲಿ ಕೂತಂತ ಇಬ್ಬರು ಭಾರತದ ಕ್ರಿಮಿನಲ್ಸ್ಗಳ ಜೊತೆಗೆ ಚೀನಾ ಹ್ಯಾಕರ್ಸ್ಗಳ ಬಾಂಧವ್ಯ ಇದೆ. ಫೈನಾನ್ಸ್ಗಳ ಡೀಟೇಲ್ಸ್ ನೀಡ್ತಾ ಇದ್ದಂಥ ದುಬೈನಲ್ಲಿ ಅಡಗಿರುವಂಥ ಭಾರತದ ಆರೋಪಿಗಳು ಸಣ್ಣ ಸಣ್ಣ ಲೋನ್ ನೀಡುವಂಥ ಫೈನಾನ್ಸ್ಗಳನ್ನು ಇವರು ಹ್ಯಾಕ್ ಮಾಡ್ತಾ ಇದ್ದಾರೆ. ಆರೋಪಿಗಳ ಪೈಕಿ ಇಸ್ಮಾಯಿಲ್ ಅತ್ತರ್ ಹ್ಯಾಕರ್ಸ್ಗಳಿಗೆ ಸರ್ವರ್ಗಳನ್ನು ಒದಗಿಸ್ತಾ ಇದ್ದ. ಅದೇ ರೀತಿ ಇನ್ನೊಬ್ಬ ಆರೋಪಿ ಸಂಜಯ್ ಕೂಡ ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನು ಕೊಡ್ತಿದ್ದ. ಸೈಬರ್ ಪೊಲೀಸರ ಸಮಯ ಪ್ರಜ್ಞೆಯಿಂದ 10 ಕೋಟಿಯಷ್ಟು ಹಣ ಈಗ ರೀಫಂಡ್ ಆಗಿದೆ. ನೋಡಿ, ಇವರೇ ಹ್ಯಾಕರ್ಗಳು. ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ ಡಾಟಾಗಳನ್ನು ಮಾಹಿತಿಗಳನ್ನು ಚೀನಾದ ಹ್ಯಾಕರ್ಸ್ಗಳಿಗೆ ಕೊಡ್ತಾರೆ. ಚೀನಾದ ಹ್ಯಾಕರ್ಸ್ಗಳು ಏನು ಮಾಡ್ತಾರೆ, ಅವರು ತಂತ್ರಜ್ಞಾನದಲ್ಲಿ ಮುಂದಿದ್ದೀವಿ ಅಂತ ಹೇಳ್ಕೊತಾರಲ್ವಾ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಕ್ಲೀನಾಗಿ ಹ್ಯಾಕ್ ಮಾಡ್ತಾರೆ. ವಿತೌಟ್ OTP ದುಡ್ಡನ್ನು ದೋಚ್ತಾರೆ. ವಿತೌಟ್ OTP ದುಡ್ಡನ್ನು ದೋಚ್ತಾರೆ. ಸಿಕ್ಕಾಕಬಾರ್ದು ಅಂದ್ಬಿಟ್ಟು ಒಂದೇ ಬ್ಯಾಂಕ್ಗೆ ಹಾಕಿದ್ರೆ ಡೌಟ್ ಬರುತ್ತೆ ಅಂತ ಹೇಳಿ ಸುಮಾರು ಬ್ಯಾಂಕ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. 653 ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದಾರಂತೆ. ನೋಡಿ, API ಅಪ್ಲಿಕೇಶನನ್ನು ಬಳಸ್ಕೊಂಡು ಈ ರೀತಿಯಾಗಿ ಇವರು ದುಡ್ಡನ್ನು ದೋಚಿರೋದು. ದುಬೈ, ಚೀನಾ ಮತ್ತು ಬೆಂಗಳೂರು, ಸೊ ಈ 3 ಕಡೆಯ ಒಂದು ಜಾಲ ಇದು. ಇವರು ಸೇರ್ಕೊಂಡು ಈ ಸಣ್ಣ ಸಣ್ಣ ಫೈನಾನ್ಸ್ ಕಂಪನಿಗಳೇನಿರ್ತವೆ ಅವರನ್ನು ಹುಡುಕಿ ಅವರನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದೋಚ್ತಾ ಇದ್ದಾರೆ.